ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟ್ರೈ ಟೇಸ್ಟಿ ಯೂಟ್ಯೂಬ್ ಚಾನಲ್. ಇವಾಗಿನ ಜನರೇಷನಲ್ಲಿ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಬೆಳಗ್ಗೆ ಎದ್ದು ಜಿಮ್ ಮಾಡಬೇಕು, ಹೆಲ್ತ್ ಮೇಂಟೈನ್ ಮಾಡಬೇಕು, ಯೋಗ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಷ್ಟೇ ಹೆಲ್ತಿ ಫುಡ್ನ ಮೇಂಟೈನ್ ಮಾಡಿದ್ರು ಕೆಲವೊಬ್ಬರಿಗೆ ಮೂಳೆ ನೋವು ಸಮಸ್ಯೆ ಬಂದೇ ಬರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಮೂಳೆ ನೋವು ಬೇಗ ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್ಸ್ ನೀವು ಮೂಳೆ ನೋವು ಅಂತ ಹೋದ್ರೆ ಫಸ್ಟ್ ವಿಟಮಿನ್ ಕ್ಯಾಲ್ಸಿಯಂ ಕಡಿಮೆ ಆಗಿದೆಯಾ ಅಂತ ಚೆಕ್ ಮಾಡಿಸ್ತಾರೆ. ಡಾಕ್ಟರ್ಸ್ ಅವ್ರ ಮೆಡಿಕೇಶನ್ ಜೊತೆ ಚೆನ್ನಾಗಿ ತಿನ್ರಪ್ಪ ಅಂತ ಅಡ್ವೈಸ್ ಮಾಡ್ತಾರೆ. ವಿಟಮಿನ್ಸ್ ಹಾಗೆ ಕ್ಯಾಲ್ಸಿಯಂ ನಾವು ತಿನ್ನೋ ಪದಾರ್ಥದಲ್ಲಿ ಹೆಚ್ಚು ಸೇರುತ್ತೆ ಅನ್ನೋದು ಡಾಕ್ಟರ್ಸ್ ನಂಬಿಕೆ ಕೂಡ. ಈ ಮೂಳೆ ನೋವನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂದ್ರೆ ಹೆಚ್ಚಾಗಿ ವಿಟಮಿನ್ ಹಾಗೂ ಕ್ಯಾಲ್ಸಿಯಂನ ನಮ್ಮ ದಿನ ಊಟದಲ್ಲಿ ಸೇರಿಸ್ಕೊಳ್ಳೋದ್ರಿಂದ. ಅದಕ್ಕೋಸ್ಕರ ಇವತ್ತು ಕ್ಯಾಲ್ಸಿಯಂ ಹಾಲು ಅನ್ನೋ ಒಂದು ರೆಸಿಪಿನ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಗೆ 3 ಒಣ ಖರ್ಜೂರ, 1 ಅಂಜೂರನ ಹಾಕೋಬೇಕು. ಹಾಗೆ 5 ರಿಂದ 6 ಬಾದಾಮಿನ ಹಾಕೊಳ್ಳೋಣ. ಒಂದು ಇಡಿಯಷ್ಟು ಮಕಾನ, ಇದನ್ನ ಮಕಾನ ಅಂತಾನು ಹೇಳ್ತಾರೆ, ಹಾಗೆ ಲೋಟಸ್ ಸೀಡ್ಸ್ ಅಂತಾನು ಹೇಳ್ತಾರೆ. ಸ್ವಲ್ಪ ನೀರು ಹಾಕಿ ಓವರ್ ನೈಟ್ ಇದನ್ನ ನೆನೆಯಕ್ಕೆ ಬಿಡೋಣ. ಇದನ್ನ ಬೆಳಗ್ಗೆ ಕುಡಿಯೋದ್ರಿಂದ, ಕಾಫಿ ಅಥವಾ ಟೀಗೆ ಆಲ್ಟರ್ನೇಟಿವ್ ಆಗಿ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ. ಒಂದು ಜಾರ್ ತಗೊಂಡು ನೆನೆ ಹಾಕಿರುವ ಎಲ್ಲ ಪದಾರ್ಥಗಳನ್ನ ಹಾಕೊಳ್ಳೋಣ. ಜೊತೆಗೆ 1 ಸ್ಪೂನ್ ಗಸಗಸೆ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, 1 ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜ, ಹಾಗೆ ಕೊಬ್ಬರಿನ ಹುರಿದು ಪುಡಿ ಮಾಡಿರೋಂಥದ್ದು ಇದು. ಒಂದು 5 ರಿಂದ 6 ಗೋಡಂಬಿ. ನಾವು ಡ್ರೈ ಫ್ರೂಟ್ಸ್ ನೆನೆಯೋಕ್ಕೆ ಯೂಸ್ ಮಾಡಿದ್ವಲ್ಲ ನೀರು, ಅದನ್ನೇ ಬಳಸಿ ರುಬ್ಕೊಳ್ಳೋಣ. ಈ ಎಲ್ಲ ಪದಾರ್ಥಗಳು ನುಣ್ಣಗಾಗೋವರೆಗೂ ರುಬ್ಬಬೇಕು. ಈ ರೀತಿ ಕಾಣಿಸುತ್ತೆ ನುಣ್ಣಗಾಗಿರೋ ಮಿಶ್ರಣ. ಈ ರುಬ್ಬಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಟೀ ಗ್ಲಾಸ್ ಅಷ್ಟು ಹಾಲು ಹಾಕಿ, ಹಾಲು ಬಿಸಿ ಆದ ನಂತರ ನಮ್ಮ ಕ್ಯಾಲ್ಸಿಯಂ ಮಿಲ್ಕ್ ರೆಡಿ. ಸಿಹಿನ ಇಷ್ಟಪಡೋರು ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಳ್ಬೋದು. ಡಯಟಲ್ಲಿ ಇರೋರು ಸ್ವೀಟ್ನ ಬಳಸಲ್ಲ, ಹಾಗಾಗಿ ಶುಗರ್ ಅಥವಾ ಬೆಲ್ಲದ ಅಗತ್ಯವಿಲ್ಲ. ಡ್ರೈ ಫ್ರೂಟ್ಸ್ ಅಲ್ಲೇ ಸಿಹಿ ಅಂಶ ಇರುತ್ತೆ. ಕ್ಯಾಲ್ಸಿಯಂ ಮಿಲ್ಕ್ನ ಪ್ರತಿದಿನ ಮಿಸ್ ಮಾಡದೆ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದೇ ಥರ ಹೆಲ್ತಿ ರೆಸಿಪಿಗೆ ಟ್ರೈ ಟೇಸ್ಟಿನ ನೋಡ್ತಾ ಇರಿ. ಈ ರೆಸಿಪಿ ನಿಮಗೆ ನಿಜ ಬೆನಿಫಿಷಿಯಲ್ ಅನಿಸಿದ್ರೆ ಪ್ಲೀಸ್ ಟು ಲೈಕ್ ಆ್ಯಂಡ್ ಶೇರ್ ವಿತ್ ಅದರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರೈ ಟೇಸ್ಟಿ. ಕೀಪ್ ವಾಚಿಂಗ್. ಬಾಯ್.